ಓಂ ಯೋಮಾಗ್ನೇ ಭಾಗಿನಗುಂ ಸಂತಮಥಾ ಭಾಗಂಚಿಕೀರ್ಷತ್ಯ ಭಾಗಮಗ್ನೇ ತಂಗುರು ಮಾಮಗ್ನೇ ಭಾಗಿನಂಗುರು ಭಾಗ್ಯದೇವತಾಯೈ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವಿಶೇಷವಾಗಿ ಧನುರಾಶಿಯವರ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲ್ಲಿ ನಾವು ನೋಡೋಣ. ಎಲ್ಲರೂ ಕೂಡ ಸ್ವಲ್ಪ ಬೇಸರದಲ್ಲಿರ್ತೀರಾ. ಖಂಡಿತ ಬೇಸರ ಮಾಡ್ಕೋಬೇಡಿ. ಅರ್ಧಾಷ್ಟಮ ಶನಿ ಪ್ರಾರಂಭ ಆಯಿತು ಧನುರಾಶಿಯವರಿಗೆ. ಅಯ್ಯೋ ಈಗ ತಾನೇಪ್ಪ ಒಂದು 2.5-3 ವರ್ಷ 4 ವರ್ಷ 5 ವರ್ಷಕ್ಕೆ ಮುಂಚೆ 7.5 ಬಿಟ್ಟೋಯ್ತು, ತಿರ್ಗಾ ಅರ್ಧಾಷ್ಟಮನ ಅಂತ ನೀವು ಚಿಂತೆ ಮಾಡಬೇಡಿ. ಅರ್ಧಾಷ್ಟಮದ ಪ್ರಭಾವ ಬಹಳ ಕಡಿಮೆ, ತೀರಾ ಕಡಿಮೆ ಧನುರಾಶಿಯವರಿಗೆ. ಎಲ್ಲೋ ಒಂದು ಕಡೆ ಒಂದು 10% 20% ಅಪ್ಲೈ ಆಗ್ಬೋದು. ಅದಕ್ಕೆಲ್ಲ ನೀವು ಸ್ವಾಮಿ ದರ್ಶನ ಮಾಡೋದು, ಸಣ್ಣ ಪುಟ್ಟ ಪರಿಹಾರ ಮಾಡ್ಕೊಳ್ಳೋದು ಸಾಕು. ಧನುರಾಶಿಯವ್ರು ನೀವೇನೂ ಚಿಂತೆ ಮಾಡಬೇಡಿ, ಭಯ ಪಡಬೇಡಿ, ಧೈರ್ಯವಾಗಿರಿ. ನನಗೆ ಅರ್ಧಾಷ್ಟಮ ಶನಿ ಇದೆ ಅನ್ನೋದು ಮರ್ತು ಬಿಡಿ. ಅಲ್ಲ, 7.5 ಗೆದ್ದು ಬಂದಿದ್ದೀರಾ ನೀವು, ಅರ್ಧಾಷ್ಟಮಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಆದರೂ ಇದು ಸಂಧಿಕಾಲ. ಅಂದರೆ ಮಾರ್ಚ್ 28, 2025 ಶನಿ ಬದಲಾವಣೆ ಆದರೆ ಅದರ ಹಿಂದೆ 1 ತಿಂಗಳು ಮುಂದೆ 1 ತಿಂಗಳು ಸಂಧಿಕಾಲ. ಏನೂ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ. ಏಪ್ರಿಲ್ ತಿಂಗಳು ಪೂರ್ತಿ ಯಾವ ಡಿಸಿಷನ್ ಇಲ್ಲ, ನೋ ಡಿಸಿಷನ್ಸ್, ಯಾವುದೇ ಫೈನಲ್ ಡಿಸಿಷನ್ ಮಾಡಬೇಡಿ. ಒಂದು ಮನೆ ತೊಗೊಳ್ಳೋದು, ಒಂದು ಸೈಟ್ ತೊಗೊಳ್ಳೋದು, ಒಂದು ಗಾಡಿ ತೊಗೊಳ್ಳೋದು ಏನೇನು ಬೇಡ. ಆರಾಮಾಗಿತ್ತು ಬಿಡಿ 1 ತಿಂಗಳು. ಬರೋ ತಿಂಗಳು ನಿಮಗೆ 15ನೇ ತಾರೀಕು, ಮೇ 15ನೇ ತಾರೀಕು ನಿಮಗೆ ಗುರುಬಲ ಬರುತ್ತೆ ಕಣ್ರಿ ಧನುರಾಶಿಯವ್ರಿಗೆ. ಒಂದು ಕಡೆ ಶನಿ ಬಲ ಇಲ್ಲ ಅಂದರೆ ಒಂದು ಕಡೆ ಗುರುಬಲ ಇರುತ್ತೆ. ಯಾಕೆ ಚಿಂತೆ ಮಾಡ್ತೀರಾ? ಹಾಗಾಗಿ ಏಪ್ರಿಲ್ ತಿಂಗಳು ತಟಸ್ಥ, ನ್ಯೂಟ್ರಲ್, ತಟಸ್ಥವಾಗಿದ್ದು ಬಿಟ್ರೆ ನಿಮಗೆ ಭಾಳ ಒಳ್ಳೆ ಫಲ ಧನುರಾಶಿಯವ್ರಿಗೆ. ಯಾಕೆ ಅಂತ ಹೇಳ್ತೀನಿ ನಾನು. ನೋಡಿ, ಈ ಟೈಮಲ್ಲಿ ನೀವು ಇನ್ವೆಸ್ಟ್ ಮಾಡೋದ್ರಿಂದ ಈ ಸಂಧಿ ಕಾಲದಲ್ಲಿ ಡಿಸಾಸ್ಟರ್ಸ್ ಆಗುತ್ತೆ. ಅದನ್ನು ನೀವು ಒಪ್ಕೊಳ್ಳೋಕೆ ಹೋಗ್ಬೇಡಿ. ಧನುರಾಶಿಯವರು ಯಾವುದೇ ಕಾರಣಕ್ಕೂ ಈ ತಿಂಗಳು ಏನೂ ಮಾಡೋದು ಬೇಡ. ನೀವಾಯಿತು, ನಿಮ್ಮ ಕೆಲಸ ಆಯಿತು, ಊಟ ಆಯಿತು, ನಿದ್ರೆ ಆಯಿತು, ಮನೆ ಆಯಿತು, ಈ ಥರದ್ದು ನೀವು ಪ್ಲ್ಯಾನ್ ಮಾಡೋದು ಭಾಳ ಉತ್ತಮ. ಆಮೇಲೆ ಈ ತಿಂಗಳು ಯಾರಿಗ ಸಾಲ ಕೊಡೋದು, ಸಾಲ ತೊಗೊಂಬರೋದು, ಈ ಥರದ್ದೆಲ್ಲ ಏನೂ ಮಾಡೋಕ್ಕೆ ಹೋಗ್ಬಿಡಿ. ಈ ಗುರುಗಳೇ ಸಾಲ ಕೊಡೋದಿರಲಿ, ನಮ್ಮ ಹತ್ರ ದುಡ್ಡೇನಿದೆ, ಸಾಲ ತೊಗೊಳ್ಬೇಕು, ಈಗ ಮಕ್ಕಳು ಸ್ಕೂಲ್ ಫೀಸ್ ಕಟ್ಟಬೇಕು, ಇನ್ನು ನೋಡಿ, ಅವಶ್ಯಕತೆ ಇರತಕ್ಕಂಥ ಒಂದು ವಸ್ತುಗೆ ಅಥವಾ ವಿಚಾರಕ್ಕೆ ನೀವು ಸಾಲ ತೊಗೊಳ್ಳೋದು ತಪ್ಪೇನಿಲ್ಲ. ಈಗ ಮಕ್ಕಳು ಮದುವೆ ಮಾಡ್ತೀರಾ, ಸಾಲ ತೊಗೋಬೇಕು, ಒಳ್ಳೆ ಸಾಲ ಅದು. ಮನೆ ಕಟ್ತೀರಾ, ಒಳ್ಳೆ ಸಾಲ ಅದು. ಮಕ್ಕಳು ವಿದ್ಯಾಭ್ಯಾಸಕ್ಕೆ ತರ್ತೀರಾ, ಒಳ್ಳೆ ಸಾಲ ಕಣ್ರಿ. ನೀವು ಜೂಜಾಡ್ತೀನಿ, ನಾನು ಗಾಡಿಗಳು ತೊಗೊಂಡು ಶೋಕಿ ಮಾಡ್ತೀನಿ, ನಾನು ಒಳ್ಳೆ ಕಾಸ್ಟ್ಲಿಯೆಸ್ಟ್ ಬಟ್ಟೆ ತೊಗೋತೀನಿ, ಅದಕ್ಕೆ ಸಾಲ ಮಾಡ್ತೀನಿ ಅಂದರೆ ಅದು ತಪ್ಪು ಅಲ್ವಾ? ನೆಸೆಸಿಟಿ ಇರ್ತಕ್ಕಂಥದ್ದಕ್ಕೆ ಸಾಲ ಮಾಡೋದ್ರಿಂದ ಏನೂ ತಪ್ಪೇನಿಲ್ಲ. ನಾನು ಭಾಳ ಸಾಲದ ಬಗ್ಗೆ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಇಷ್ಟೇ ಕಣ್ರಿ. ಧನುರಾಶಿಗೆ ಅರ್ಧಾಷ್ಟಮ ಶನಿ ಬಂದಿದೆ ಅಂತ ನೀವು ಮೊದಲು ಚಿಂತೆ ಮಾಡೋದ್ರ ಬಿಟ್ಟುಬಿಡಿ. ಅದಲ್ಲದೆ 4ನೇ ಮನೆಯನ್ನು ಸುಖಸ್ಥಾನ ಅಂತ ಕರಿತೀವಿ. ಯಾಕೆ ನಾವು ಈ ಥರ ತೊಗೊಳ್ಬಾರ್ದು? ಶನಿ 4ನೇ ಮನೇಲಿದ್ದಾರೆ, ಸುಖಸ್ಥಾನ ನನಗೆ ಆಕ್ಟಿವೇಟ್ ಆಗಿದೆ, ಶನಿಯಿಂದ ನನಗೆ ಸುಖ ಸಿಗುತ್ತೆ ಅಂತ ಯಾಕೆ ತೊಗೊಳ್ಬಾರ್ದು? ಬಿ ಪಾಸಿಟಿವ್, ಡೂ ಪಾಸಿಟಿವ್, ಅದು ತುಂಬ ಇಂಪಾರ್ಟೆಂಟ್. ಸಮಸ್ಯೆಗಳು ಬಂದರೆ ಎದುರಿಸೋಣ. ನಾವಿರೋದೇ ಎದುರಿಸ್ತಾನೆ ಇದ್ದೀವಲ್ಲ, 7.5 ಎದುರಿಸಿದ್ದೀವಿ. ಹಾಗಾಗಿ ಏನು ಚಿಂತೆ ಮಾಡೋದು ಬೇಡ. ಈಗ 4ನೇ ಮನೆಯಲ್ಲಿ ನೋಡಿ, ಶನಿ, ರಾಹು, ಸೂರ್ಯ ಮತ್ತು ಶುಕ್ರ, ಬುಧ, 5 ಗ್ರಹಗಳಿದೆ. ಪಂಚಗ್ರಹ ಕೂಟ ಆಯಿತು. ಜೊತೆಗೆ ಇನ್ನೊಂದು ಗ್ರಹ ಬರುತ್ತೆ, ಒಂದು 2.5 ದಿನಗಳು ಚಂದ್ರ ಅಲ್ಲಿ ಒಂದಿರ್ತಾರೆ. ಷಷ್ಠಗ್ರಹ ಕೂಟಮಿ ಅಂತ ಹೇಳ್ತೀವಿ ನಾವು. ಇದು ಈ ತಿಂಗಳು ಏಪ್ರಿಲ್ ತಿಂಗಳು ಧನುರಾಶಿಯವರಿಗೆ ಸುಖ ಸ್ಥಾನದಲ್ಲಿ 6 ಗ್ರಹಗಳಿರುತ್ತೆ. ಅಂದರೆ ನಿಮಗೆ ಸುಖನೇ ಕೊಡ್ಬೇಕು ಕಣ್ರಿ, ದುಃಖ ಅಲ್ಲ, ದುಃಖ ಇಲ್ಲ. ಏನಂದರೆ ರಾಶಿಯಿಂದ 8ನೇ ಮನೇಲಿ ಕುಜ ಇದ್ದಾರೆ, ನೀಚ ಸ್ಥಾನದಲ್ಲಿದ್ದಾರೆ, ಮಿತ್ರನ ಮನೇಲಿದ್ದರು. ನಿಮ್ಗೆ ಈ ತಿಂಗಳು ಕುಜದೋಷ, ಸ್ವಲ್ಪ ಸಿಟ್ಟು ಜಾಸ್ತಿ ಬರೋದು, ಕೋಪ ಜಾಸ್ತಿ ಬಂದು ಬೇರೆಯವ್ರ ಮೇಲೆ ಹಗೆ ಸಾಧಿಸೋದು, ಯಾರ ಮೇಲಾದರೂ ಬೈಯೋದು ಅಥವಾ ಕೋಪ ಜಾಸ್ತಿಯಾಗಿ ಒಡೆದು ಬಿಡೋದು, ಈ ಥರದ್ದೆಲ್ಲ ಮಾಡ್ತೀರಿ. ಹಾಗಾಗಿ ನಿಮ್ಮ ಕೋಪನ ಕಡಿಮೆ ಮಾಡ್ಕೊಳ್ಳಿ. ಕೋಪನ ಕಡಿಮೆ ಮಾಡ್ಕೋಬೇಕು. ಏನಾದರೂ ಕೋಪ ಜಾಸ್ತಿ ಬರ್ತಾಯಿದ್ರೆ 1 2 3 4 ಅಂತ ನಂಬರ್ಸನ್ನು ಲೆಕ್ಕ ಹಾಕಿ ಒಂದು 10ಕ್ಕೋ 20ಕ್ಕೋ ಆ ನಂಬರ್ಸನ್ನು ಮುಗಿಯೋವರೆಗೂ ನೀವು ಕೋಪ ಕಡಿಮೆ ಮಾಡ್ಕೊಳ್ಳೋವರೆಗೂ ಇರಿ. ಇಲ್ಲಾಂದರೆ ಹೊಟ್ಟೆ ತುಂಬ ನೀರು ಕುಡಿದ್ಬಿಡಿ. ಕೋಪ ಬಂತಾ ಹೊಟ್ಟೆ ತುಂಬ ನೀರು ಕುಡಿದ್ಬಿಡಿ, ಅದು ತುಂಬ ಇಂಪಾರ್ಟೆಂಟ್. ಹೊಟ್ಟೆ ತುಂಬ ನೀರು ಕುಡಿದ್ರೆ ಎಂಥವ್ರಿಗೂ ಕೋಪ ಹೊಟ್ಟೋಗ್ಬಿಡುತ್ತೆ. ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಸರಿ, ಹಾಗಾದರೆ ಈ ತಿಂಗಳು ಬದಲಾವಣೆ ಆಗೋದು, ಒಂದು ಕುಜ 2ನೇ ತಾರೀಕು ಏಪ್ರಿಲ್ ತಿಂಗಳು ಬದಲಾವಣೆ ಆಗಿ ಅಷ್ಟಮಕ್ಕೆ ಬರ್ತಾರೆ. ಇನ್ನೊಂದು ಸೂರ್ಯ ಬದಲಾವಣೆ ಆಗ್ತಾರೆ. ಸೂರ್ಯ ಪ್ರತಿ ತಿಂಗಳು ಬದಲಾವಣೆ ಆಗ್ತಾರೆ. ಅವರು ಚತುರ್ಥ ಭಾವಕ್ಕೆ ಹೋಗ್ತಾರೆ. ಅದು ಏನು ದೊಡ್ಡ ವಿಚಾರ ಇಲ್ಲ. ಆಮೇಲೆ ಪಂಚಮ ಭಾವ, ಇದು ವ್ಯತ್ಯಾಸಗಳಾಗ್ತಾ ಬರುತ್ತೆ. ಏನು ಸೂರ್ಯನಿಂದ ಹೆಚ್ಚು ಪ್ರಭಾವ ನೆಗೆಟಿವ್ ಇಲ್ಲ. ಯಾಕೆಂದರೆ ಸೂರ್ಯ ಹೋಗೋದು 4ನೇ ಮನೆ, ಅದು ಮಿತ್ರನ ಮನೆ. 5ನೇ ಮನೆಗೆ ಬಂದರೂ ಮಿತ್ರನ ಮನೆ, ಏನೂ ಭಯ ಪಡೋ ಅವಶ್ಯಕತೆ ಇಲ್ಲ. ಸರಿ, ಹಾಗಾದರೆ ಈ ಭಾಗ್ಯಸ್ಥಾನ ಅನ್ನುವಂಥದ್ದು ಏನಪ್ಪ ಅಂತಂದರೆ ಅದು ಬಂದು 9ನೇ ಮನೆ. 9ನೇ ಮನೆ ಅಧಿಪತಿ ನಿಮಗೆ ಸುಖ ಸ್ಥಾನದಲ್ಲಿದ್ದಾರೆ. ಅದು ಮೇಜರ್ ಪ್ಲಸ್ ಪಾಯಿಂಟ್ ಈ ತಿಂಗಳು. ಏನೇನು ಫಲಗಳಿದೆ ನೋಡೋಣ. ನವಮಂ ತಪದೀಪಕಂಚ ಸುಕೃತಂ ಗುರುಭಾಗ್ಯಕಂ
ಪಿತೃಜ್ಞಾನಂ ದಯಾಪಕ್ತಿರ್ ದೇವತೋಪಾಸನಸ್ವಥ ಚಿತ್ರಾನಂದ ಸ್ವಾಮಿ ಭಾವೋದಯಂ ನವಮಸ್ಮೃತ ಹೇಳುತ್ತೆ. 9ನೇ ಮನೆ ಅಧಿಪತಿಯಾದಂಥ ಸೂರ್ಯ ಎಷ್ಟು ಬಲಿಷ್ಠವಾದ ಫಲವನ್ನು ಕೊಡ್ತಾನೆ ಅಂತಂದರೆ, ಅವನು ಸುಖ ಸ್ಥಾನದಲ್ಲಿದ್ದಾಗ ಸುಖವನ್ನೇ ಕೊಡ್ತಾನೆ, ಅದೃಷ್ಟವನ್ನು ಕೊಡ್ತಾನೆ, ಮಾನವಂತರಾಗ್ತೀರಾ, ಶೀಲವಂತರಾಗ್ತೀರಾ, ಧಾರ್ಮಿಕ ಆಸಕ್ತಿ ಹೆಚ್ಚಾಗತ್ತೆ, ದಾನವನ್ನು ಮಾಡುವಂತಹ ಯೋಗ ಬರುತ್ತೆ, ಒಳ್ಳೆ ವಸ್ತ್ರಾಭರಣಗಳನ್ನು ಧರಿಸುವಂಥದ್ದು, ನೀಟ್ ಆ್ಯಂಡ್ ಕ್ಲೀನಾಗಿರುವಂಥದ್ದು ಧನುರಾಶಿಯವರು. ವಿದ್ಯಾಭ್ಯಾಸಕ್ಕೆ ತೊಂದರೆ ಇಲ್ಲ, ಧಾರ್ಮಿಕ ವೃತ್ತಿ ಇಂಪ್ರೂವ್ ಆಗುತ್ತೆ, ಸುಸಂಸ್ಕೃತರಾಗ್ತೀರಾ, ಗುರುಗಳನ್ನು ದೇವರನ್ನು ಆರಾಧನೆ ಮಾಡುವಂಥವ್ರಾಗ್ತೀರಾ, ಸಂತರನ್ನು ಪೂಜೆ ಮಾಡುವಂಥವ್ರಾಗ್ತೀರಾ ಧನುರಾಶಿಯವರು. ತೀರ್ಥಯಾತ್ರೆಗಳನ್ನು ಮಾಡುವಂತಹ ಪ್ರಯಾಣ ಆಸಕ್ತರಾಗ್ತೀರಾ. ವಿದೇಶದಲ್ಲಿ ಉದ್ಯೋಗ ವಿದ್ಯೆ ಮಾಡುವಂಥವ್ರಿಗೆ ಭಾಳ ಉತ್ತಮವಾದ ಫಲ ಇದೆ, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಉದ್ಯೋಗದಲ್ಲಂತೂ ಏನೂ ಸಮಸ್ಯೆ ಇಲ್ಲ, ಭಯಪಡೋ ಅವಶ್ಯಕತೆ ಇಲ್ಲ. ಈ ತಿಂಗಳು ಸ್ವಲ್ಪ ಏರಿಳಿತಗಳು ಜಾಸ್ತಿ ಆಗುತ್ತೆ, ಮೇಲೆ ಹೋಗೋದು ಕೆಳಗೆ ಬರೋದು. ಇವತ್ತು 100 ರೂಪಾಯಿ ಸಂಪಾದನೆ ಮಾಡಿದ್ರೆ ನಾಳೆ 500 ರೂಪಾಯಿ, ನಾಳಿದ್ದು 1000 ರೂಪಾಯಿ, ತಿರ್ಗಾ ಆಚೆ ನಾಳಿದ್ದು ಬರೀ 100 ರೂಪಾಯಿ. ಅಂದರೆ ಏರಿಳಿತಗಳು ಸ್ವಲ್ಪ ಆಗುತ್ತೆ. ಈ ತಿಂಗಳು ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು. ಜೊತೆಗೆ ಚಂಚಲ ಮನಸ್ಸನ್ನು ದೂರ ಮಾಡ್ಕೋಬೇಕು. ಆಮೇಲೆ ಸಡನ್ ಡಿಸಿಷನ್ಸನ್ನು ಈ ತಿಂಗಳಲ್ಲಿ ತೊಗೊಳಕ್ಕೆ ಹೋಗಬೇಡಿ. ನಾನು ಹೇಳಿದೆ, ಈ ತಿಂಗಳಲ್ಲಿ ಯಾವುದೇ ಡಿಸಿಷನ್ಸು ತೊಗೊಳಕ್ಕೆ ಹೋಗಬೇಡಿ, ಬಿಕಾಸ್ ಆಫ್ ಸಂಧಿ ಕಾರ್ಯ, ಅಂದರೆ ಸಂಧಿ ಟೈಮ್ ಅಂತ ಹೇಳ್ತೀವಿ ನಾವು, ಅದು ಭಾಳ ಮುಖ್ಯ. ದ್ವಿಸ್ವಭಾವದವರು ಈ ತಿಂಗಳು ನೀವು ದ್ವಿಸ್ವಭಾವ, ತಿನ್ಲಾ ಬೇಡವಾ, ಮಾಡ್ಲಾ ಬೇಡವಾ, ಹೋಗ್ಲಾ ಬೇಡವಾ, ಆ ಥರ ದ್ವಿಸ್ವಭಾವ, ಎರಡೆರಡು ಮನಸ್ಸುಳ್ಳವರಾಗ್ತೀರಾ. ಸ್ವಲ್ಪ ಏನಪ್ಪ ಅಂತಂದರೆ, ತೀರ್ಥಯಾತ್ರೆಗಳನ್ನು ಮಾಡಬೇಕಾದ್ರೆ ಸ್ವಲ್ಪ ಆರೋಗ್ಯದ ಕಡೆಗೆ ಹೆಚ್ಚು ಗಮನ ಕೊಡಿ, ಅದು ಭಾಳ ಮುಖ್ಯ. ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರು ಎಲ್ಲೋ ಒಂದು ಕಡೆ ನೀವು ಯಾರನ್ನ ಮೋಸ ಮಾಡೋಕ್ಕೆ ಬರ್ತಾರೆ ಅಂತಂದರೆ ಸ್ವಲ್ಪ ಎಚ್ಚರಿತವಾಗಿರ್ಬೇಕಂಥದ್ದು ಒಳ್ಳೆಯದು. ನೀವು ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ನಿಮಗೆ ನಿಜವಾಗ್ಲೂ ತುಂಬ ಒಳ್ಳೆಯ ಫಲ ಅಂತ ಹೇಳ್ತೀವಿ. ಕುಟುಂಬವನ್ನು ಧರ್ಮದಿಂದ ಪೋಷಿಸ್ತೀರಾ ಅಂದರೆ ಧಾರ್ಮಿಕವಾದಂಥ ಕುಟುಂಬದಲ್ಲಿ ಸಂತಸದ ವಾತಾವರಣ, ಪ್ರಾಪಂಚಿಕ ವಿಚಾರಗಳು, ಭೌತಿಕ ವಿಚಾರಗಳು ತುಂಬ ತಿಳ್ಕೊತೀರಾ, ಅದರಿಂದ ಪುಣ್ಯಗಳನ್ನು ಹೆಚ್ಚು ಸಂಪಾದನೆ ಮಾಡ್ತೀರಾ, ದೈವ ಭಕ್ತಿ ಹೆಚ್ಚಾಗುತ್ತೆ, ಕುಟುಂಬ ವೃದ್ಧಿ ಆಗುತ್ತೆ, ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ, ಅಭಿವೃದ್ಧಿ ಸಮೃದ್ಧಿಯಾಗಿರುತ್ತೆ. ಜೊತೆಗೆ ಬಡವರನ್ನ ಭಿಕ್ಷುಕರನ್ನ ದಯೆಯಿಂದ ನೋಡಿ ಅವ್ರಿಗೆ ಏನಾದರೂ ಸಹಾಯ ಮಾಡುವಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಇರುತ್ತೆ, ಅದು ಭಾಳ ಮುಖ್ಯ ನೋಡಬೇಕಾದ್ರು. ಸತ್ಯವನ್ನೇ ಹೇಳುವಂಥ ವ್ಯಕ್ತಿಗಳಾಗ್ತೀರಾ ಈ ತಿಂಗಳು. ಕುಟುಂಬಕ್ಕೆ ನೆರವಾಗ್ತಾರೆ ನಿಮ್ಮ ಸಂಬಂಧಿಕರು, ಬಂಧುಗಳು. ಮತ್ತು ವಿಶೇಷವಾಗಿ ಬಾಲಕರಿಗೆ ಹೆಚ್ಚಿನ ಪ್ರೌಢತೆ ಸಿಗುತ್ತೆ. ಅಂದರೆ ಈ ಸ್ಪೋರ್ಟ್ಸಲ್ಲಿ ಇರ್ತಕ್ಕಂಥವ್ರು, ಕಲೆಯಲ್ಲಿರ್ತಕ್ಕಂಥವ್ರು ತುಂಬ ಪ್ರೌಢತೆ ಇರುತ್ತೆ. ಯಾರ್ಯಾರು ನಟ ನಟಿಯರಾಗಿದ್ದೀರಾ, ಯಾರ್ಯಾರು ಸಿನಿಮಾ ಕ್ಷೇತ್ರದಲ್ಲಿ, ಕಲಾಕ್ಷೇತ್ರದಲ್ಲಿ ಯಾರ್ಯಾರು ನೀವು ತೊಡಗಿಸ್ಕೊಂಡಿದ್ದೀರೋ, ಇನ್ಸ್ಟ್ರೂಮೆಂಟ್ಸು, ವೋಕಲ್ಲು, ಈ ಥರದ್ದೆಲ್ಲ ಇದೆಯಲ್ಲ, ಅದ್ಭುತವಾದಂಥ ಯೋಗ ನಿಮಗೆ ಪ್ರಾಪ್ತಿ ಆಗುತ್ತೆ. ಅಂದರೆ ನಿಮ್ಮಲ್ಲಿರ್ತಕ್ಕಂಥ ಕಲೆ ಹೊರಗಡೆ ಬರುವಂಥ ಸಾಧ್ಯತೆ, ಸಮಾಜದಲ್ಲಿ ಉತ್ತಮವಾದ ಸ್ಥಾನಮಾನ, ಗೌರವ, ಅಭಿವೃದ್ಧಿ, ಮಾನ ಸನ್ಮಾನಗಳು ಅಭಿವೃದ್ಧಿ ಆಗುವಂಥದ್ದು. ಜೊತೆಗೆ ನಿಧಾನವಾದಂಥ ಅಭಿವೃದ್ಧಿ ಈ ತಿಂಗಳಿರುತ್ತೆ. ಸ್ಪೀಡಾಗಿ ನಿಮಗೆ ಸಿಗೋದಿಲ್ಲ, ಸ್ವಲ್ಪ ಏರಿಳಿತಗಳು ಆಗುತ್ತೆ. ನಾನು ಆವಾಗಲೂ ಹೇಳಿದೆ, ತುಂಬ ಭಾವುಕರು ಇರ್ತೀರ, ಸೆಂಟಿಮೆಂಟ್ ಆಗಿಬಿಟ್ರೆ ಕಣ್ಣಲ್ಲಿ ನೀರು ಹಾಕ್ಕೊಂಬಿಡೋದು, ಆ ಥರ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸ್ವಲ್ಪ ಬ್ಯಾಲೆನ್ಸ್ ಮಾಡಿ. ಸ್ವಲ್ಪ ಸಹವಾಸ ದೋಷಗಳಿಂದ ನಿಮ್ಗೊಂದು ಸ್ವಲ್ಪ ಇಶ್ಯೂಸ್ ಆಗುತ್ತೆ. ಪ್ರಜ್ಞಾವಂತರಾಗಬೇಕು ನೀವು. ಮೌಢ್ಯತೆ ಬಗ್ಗೆ ತಿಳ್ಕೋಬೇಕು, ಯಾವುದು ಉತ್ತಮ ಯಾವುದು ಅಧಮಾನ ಅಂತ ತಿಳ್ಕೋಬೇಕು. ಗಣ್ಯ ವ್ಯಕ್ತಿಗಳ ಸೇವೆ ಮಾಡ್ತೀರಾ, ಗಣ್ಯ ವ್ಯಕ್ತಿಗಳನ್ನು ಮೀಟ್ ಮಾಡ್ತೀರಾ. ಸ್ವಲ್ಪ ಬಲಿಷ್ಠವಾದಂಥ ಒಂದು ಅಡಿಪಾಯಿ ಅಂದರೆ ತಳಾದಿಯನ್ನು ನೀವು ಹಾಕ್ಕೊಳ್ಳೋದ್ರಲ್ಲಿ ಸಂದೇಹ ಇಲ್ಲ. ಸ್ವಯಾರ್ಜಿತ ಸಂಪತ್ತು ವೃದ್ಧಿ ಆಗುತ್ತೆ. ವಿಶ್ವವನ್ನು ಗೆಲ್ಲುವಂತಹ ಶಕ್ತಿ ನಿಮಗೆ ಬರುತ್ತೆ. ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದರೂ ಅದನ್ನು ಚಿಕ್ಕ ಪ್ರಮಾಣಕ್ಕೆ ಪರಿವರ್ತನೆ ಮಾಡಿ ಅದನ್ನು ನೀವೇ ಪರಿಹಾರ ಮಾಡಿಕೊಂಡು ಸಂತೋಷವನ್ನು ಪಡ್ತೀರಾ. ಸಮಸ್ಯೆಗಳನ್ನು ನಿಮಗೆ ತೊಂದರೆ ಮಾಡಲ್ಲ. ಕೋರ್ಟು ಕಚೇರಿ ವಿಚಾರಗಳಲ್ಲಿ ಕೂಡ ನಿಮಗೆ ಯಶಸ್ಸು ಸಿಗುತ್ತೆ. ಜೊತೆಗೆ ಸ್ವಲ್ಪ ಈ ಅಶುಭ ವಾರ್ತೆಗಳು, ದೂರದ ಸಂಬಂಧಿಕರು ಯಾರೋ ತೀರೋಗ್ಬಿಟ್ರು, ಯಾರಿಗೋ ಏನು ಆಕ್ಸಿಡೆಂಟ್ ಆಯಿತು, ಈ ಥರ ಅಶುಭ ವಾರ್ತೆಗಳು ಹೆಚ್ಚು ಕೇಳಿಸ್ಕೋತೀರಾ. ಈ ತಿಂಗಳು ಶುಭ ಕಾರ್ಯಕ್ಕೆ ಅನುಕೂಲ ಆಗುವಂಥ ಪ್ರಯೋಜನಗಳು ನಿಮಗಾಗುತ್ತೆ. ಶುಭ ಕಾರ್ಯ ಮಾಡೋದಾದರೆ ಬರೋ ತಿಂಗಳ ಮೇಲೆ ಶಿಫ್ಟ್ ಮಾಡುವಂಥದ್ದು ಒಳ್ಳೆಯದು. ಜೊತೆಗೆ ಪ್ರೀತಿ ಸ್ನೇಹ ಅಭಿವೃದ್ಧಿ ಆಗುತ್ತೆ. ಹೆಂಡತಿ ಗಂಡ ಮಧ್ಯೆ ಇರತಕ್ಕಂಥ ಜಗಳಗಳ ವಿರಸಗಳು ದೂರ ಆಗುತ್ತೆ. ಒಳ್ಳೆಯ ಅಭಿವೃದ್ಧಿ ಆಗುತ್ತೆ. ಶತ್ರುಗಳು ನಿಮಗೆ ಪಲಾಯನವಾಗಿ ಮಿತ್ರತ್ವರಾಗ್ತಾರೆ. ತುಂಬ ಪರಾಕ್ರಮಿ ಆಗ್ತೀರಾ. ಸ್ವಲ್ಪ ಮಟ್ಟಿಗೆ ನಿಮಗೆ ಈ ತಿಂಗಳು ಅಭಿವೃದ್ಧಿ ಕುಂಠಿತ ಅಂತ ಹೇಳೋಕ್ಕಾಗಲ್ಲ, ಅಭಿವೃದ್ಧಿ ಹೆಚ್ಚು ಅಂತ ಹೇಳೋಕ್ಕಾಗಲ್ಲ. ಅದೇ ಒಂದಿನ ಹಾಗೆ ಒಂದಿನ ಹಂಗೆ ಏರಿಳಿತಗಳು ಜಾಸ್ತಿ ಆಗ್ತಾ ಇರುತ್ತೆ. ವಿದ್ವಾಂಸರು ತುಂಬ ಈ PhD ಮಾಡುವಂಥವ್ರು, ಪೋಸ್ಟ್ ಡಾಟ್ ಮಾಡುವಂಥವ್ರು, ದೊಡ್ಡ ದೊಡ್ಡ ವಿದ್ಯೆಯನ್ನು ಕಲಿಯುವಂಥವ್ರಿಗೆಲ್ಲ ತುಂಬ ಒಳ್ಳೆಯದು. ಜೊತೆಗೆ ಟೆಕ್ನಾಲಜಿ ಪ್ರತಿಭೆ ಏನಿದೆಯೋ, ಕಂಪ್ಯೂಟರ್ ರಿಲೇಟೆಡ್ ಆಗ್ಬೋದು, ರೋಬೋಟಿಕ್ ರಿಲೇಟೆಡ್ ಅದು, AI ರಿಲೇಟೆಡ್ ಆಗ್ಬೋದು, ಅಥವಾ ಟೆಕ್ನಾಲಜಿ ರಿಲೇಟೆಡ್ ನಿಮ್ಗೆ ಏನಿದೆಯೋ ಅದರಲ್ಲಿ ನೀವು ಸಕ್ಸಸ್ ಆಗ್ತೀರಾ. ತಂದೆ ಆಶೀರ್ವಾದ ತುಂಬ ಚೆನ್ನಾಗಿ ಸಿಗುತ್ತೆ. ತಾಯಿಯ ವಿಧೇಯತೆಗೆ ನಿಮಗೆ ಪ್ರಾಪ್ತಿಯಾಗುತ್ತೆ. ಮತ್ತು ಅದೃಷ್ಟ ಅನ್ನುವಂಥದ್ದು ನಿಮ್ಮನ್ನು ಹುಡುಕೊಂಬರುತ್ತೆ. ಹಿರಿಯ ಸಹೋದರನಿಂದ ನಿಮಗೆ ಸ್ವಲ್ಪ ಸಹಾಯ ಆಗುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ.
ಜೊತೆಗೆ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ನಿಮಗೆ ಆರೋಗ್ಯದಲ್ಲಿ ಒಂದು ಸಣ್ಣ ಪುಟ್ಟ ಬದಲಾವಣೆಗಳಾಗ್ಬೋದು. ಸ್ವಲ್ಪ ಕಾಲಿನ ನೋವು ಬರೋದು, ಮೊಣಕಾಲಿನ ನೋವು ಬರೋದು, ಆ್ಯಂಕಲ್ ಇಶ್ಯೂಸ್ ಆಗೋದು, ಬೆರಳುಗಳ ತೊಂದರೆ, ಉಗುರುಗಳ ತೊಂದರೆ, ರಕ್ತ ಬರೋದು, ಈ ಥರದ್ದು ಆಗ್ಬೋದು. ಅದೊಂದು ಸ್ವಲ್ಪ ಆರೋಗ್ಯನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹೀಟ್ ಇಶ್ಯೂಸ್ ಆಗುವಂಥ ಸಾಧ್ಯತೆ ಅಂದರೆ ಈ ಪೈಲ್ಸು ಮತ್ತು ಗ್ಯಾಸ್ಟ್ರಿಕ್ ಇಶ್ಯೂಸು, ಡೈಜೆಸ್ಟಿವ್ ಸಿಸ್ಟಮು, ಈ ಥರ ಸಂಬಂಧಪಟ್ಟಂಥ ತೊಂದರೆಗಳು ಬರಬಹುದು. ತುಂಬ ಆಪ್ತರನ್ನು ಕಳ್ಕೊಳ್ಳೋಕೆ ಹೋಗ್ಬೇಡಿ. ಕಳ್ಕೊಂಡ ಮೇಲೆ ಅದ್ರ ವ್ಯಾಲ್ಯೂ ನಿಮಗೆ ಗೊತ್ತಾಗುತ್ತೆ. ಯಾರನ್ನೂ ಕಳ್ಕೊಳ್ಳೋಕೆ ಹೋಗ್ಬೇಡಿ. ಕಸನೂ ಕೂಡ ಉಪಯೋಗ ಆಗುತ್ತೆ. ನಮ್ಮ ಹಿರಿಯರು ಹೇಳಿದರೆ ಕಸದಲ್ಲಿ ರಸ ಮಾಡುವ ಸರ್ವಜ್ಞ ಅಂತೇಳಿ, ಅಂದರೆ ಕಸವನ್ನು ಕೂಡ ಬಿಸಾಕದೆ ಅದು ಕೂಡ ಉಪಯೋಗ ಆಗುತ್ತೆ. ಅದು ನಾವು ಭಾಳ ಮುಖ್ಯ. ಉತ್ತಮ ಯಶಸ್ಸು ಕಾರ್ಯಕ್ಷೇತ್ರದಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ, ರೈತರಿಗೆ ಚೆನ್ನಾಗಿದೆ. ವಾಹನ ಚಾಲಕರು ಮಾಲೀಕರಿಗೂ ತುಂಬ ಚೆನ್ನಾಗಿದೆ. ವಿದ್ಯಾಭ್ಯಾಸ ಮಾಡುವಂಥವ್ರಿಗೆ ತುಂಬ ಚೆನ್ನಾಗಿದೆ. ಪ್ರತಿನಿತ್ಯ ಬೇಗ ಎದ್ದು ವಿದ್ಯಾಭ್ಯಾಸ ಮಾಡುವಂಥದ್ದು ಇನ್ನೂ ಒಳ್ಳೆಯದು. ಗುರು ಹಿರಿಯರಲ್ಲಿ ಹೆಚ್ಚಿನ ಪೂಜ್ಯ ಭಾವನೆ ಇಟ್ಕೊಳ್ಳಿ. ಅದು ನಿಮಗೆ ತುಂಬ ಒಳ್ಳೆಯ ಧನಲಾಭ ಪ್ರಾಪ್ತಿಯಾಗುತ್ತೆ. ಆಧ್ಯಾತ್ಮಿಕ ಪ್ರಗತಿ ಇರುತ್ತೆ. ಪ್ರತಿನಿತ್ಯನೂ ಅಭಿವೃದ್ಧಿಯನ್ನು ಕಾಣ್ತೀರಾ ಗುರುಗಳ ಸೇವೆ ಮಾಡೋದ್ರಿಂದ, ಗುರುಗಳ ದರ್ಶನ ಮಾಡೋದ್ರಿಂದ. ಜೊತೆಗೆ ನಿಮಗೆ ಪ್ರೀತಿ ಪಾತ್ರರು ಯಾರು ಇರ್ತಾರೋ ಅವ್ರು ನಿಮಗೆ ಹೆಚ್ಚಿನ ಸಪೋರ್ಟನ್ನು ಕೊಡ್ತಾರೆ. ಪ್ರಯಾಣ ನಿಮಗಿರುತ್ತೆ. ಆ ಪ್ರಯಾಣ ನಿಮಗೆ ಸುಖಕರವಾಗಿರುತ್ತೆ. ಒಳ್ಳೆ ವಾಕ್ಚಾತುರ್ಯತೆ, ಸಖತ್ತಾಗಿ ಮಾತಾಡ್ತೀರ ಕಂಡ್ರೆ ಈ ತಿಂಗಳು ನೀವು ಚೆನ್ನಾಗಿ ಮಾತಾಡುವಂಥ ಯಶಸ್ಸು ನಿಮಗಿದೆ. ಮತ್ತು ಈ ಯಾರಾದರೂ ವಿದೇಶಕ್ಕೆ ಹೋಗಬೇಕು, ನೌಕಾಯಾನ ಮಾಡಬೇಕು, ಆ ಥರದ್ದೇನಿತ್ತಂದರೆ ತುಂಬ ಒಳ್ಳೆಯದು. ಮರೈನ್ ಇಂಜಿನಿಯರ್ ಮಾಡಿರ್ತಕ್ಕಂಥವ್ರೆಲ್ಲ ಭಾಳ ಒಳ್ಳೆಯದು. ಯಾಕಂದರೆ ಸಮುದ್ರ, ನದಿ ಸಂಬಂಧಪಟ್ಟಂಥ ವಿಚಾರದಲ್ಲೆಲ್ಲ ಅಭಿವೃದ್ಧಿಯನ್ನು ಕಾಣ್ಬೋದು. ವಂಶ ಪಾರಂಪರಿಕವಾಗಿ ಬಂದಿರತಕ್ಕಂಥ ಕೆಲಸಗಳು, ಆಸ್ತಿಗಳು ನಿಮಗೆ ಯಶಸ್ಸನ್ನು ಕೊಡುತ್ತೆ. ಜೊತೆಗೆ ವಾಹನ ಸೌಖ್ಯವನ್ನು ಕೊಡುತ್ತೆ. ರಾಜ ಸಮಾನವಾದ ವೈಭೋಗ, ರಾಜ ಸಮಾನವಾದಂಥ ಮಾನ ಮರ್ಯಾದೆಗಳು ಅಭಿವೃದ್ಧಿಯಾಗಿ ಸನ್ಮಾನ ಆಗುವಂಥ ಯೋಗ. ನ್ಯಾಯಾಧೀಶರು ಮತ್ತು ಲಾಯರ್ಸು ಮತ್ತು ಪೊಲೀಸರು ಮತ್ತು ಆರ್ಮಿಯಲ್ಲಿ ಕೆಲಸ ಮಾಡುವಂಥ ಸೈನಿಕರು, ಡಿಫೆನ್ಸ್ ರಿಲೇಟೆಡ್ ಮತ್ತು ಯಾರ್ಯಾರು ಈ ಒಂದು ಸಂಬಂಧಪಟ್ಟಂಥ ಕ್ಷೇತ್ರದಲ್ಲಿ ಇದ್ದೀರೋ ಅವ್ರಿಗೆಲ್ಲ ತುಂಬ ಚೆನ್ನಾಗಿ ವೃದ್ಧಿ ಆಗುತ್ತೆ. ಜೊತೆಗೆ ಸ್ವಸ್ವಸ್ಥದಿಂದ ಅಂದರೆ ಸ್ವಸ್ವಸ್ಥ ಅಂತ ಹೇಳ್ತೀವಿ. ಏನಂತಂದರೆ ನೀವೇ ಸ್ವಂತವಾಗಿ ಅವಸ್ಥೆಗಳನ್ನು ಉಂಟು ಮಾಡಿರ್ಕೊಂಡಿರೋದು. ಅಂದರೆ ಏನೇನು ಅವಸ್ಥೆಗಳು? ನೀವೊಂದು ದಾರಿ ಇಟ್ಕೊಂಡಿರ್ತೀರ. ಇವತ್ತು ನಾನು ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳಬೇಕು, ಇವತ್ತು ನಾನು ಮನೆ ಕಟ್ಟಬೇಕು, ಇವತ್ತು ನಾನು ಈ ಸೈಟ್ ತೊಗೊಳ್ಬೇಕು, ಈ ಥರ ಸ್ವಸ್ವಸ್ಥೆ ಏನೇನೋ ನೀವೇ ಅವಸ್ಥೆ ಮಾಡ್ಕೊಂಡಿರ್ತಕ್ಕಂಥದ್ದೆಲ್ಲ ನಿಮಗೆ ಪಾಸಿಟಿವ್ ಆಗಿ ಉಂಟು ಮಾಡುತ್ತೆ. ಜೊತೆಗೆ ಯಜ್ಞ ಯಾಗಾದಿಗಳಲ್ಲಿ ಹೆಚ್ಚು ಪಾಲ್ಗೊಳ್ಳುವಂಥ ಯೋಗಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ನೂತನ ವಾಹನ ಯೋಗ, ಭೋಗ ಭಾಗ್ಯಗಳು ಅಭಿವೃದ್ಧಿ ಆಗುತ್ತೆ. ತುಂಬ ಹೃದಯವಂತರು, ತುಂಬ ಪ್ರಾಮಾಣಿಕರು ಆಗ್ತೀರಾ. ಸ್ವಲ್ಪ ನಿಮಗೆ ಹಣದ ಕೊರತೆ ಈ ತಿಂಗಳು ಸ್ವಲ್ಪ ಹೆಚ್ಚಾಗುತ್ತೆ. ನಾನು ಆಗಲೇ ಪ್ರಾರಂಭದಲ್ಲಿ ಹೇಳಿದ ಡಿಸಿಷನ್ಸ್ ತೊಗೋಬೇಡಿ ಅಂತ, ಅದನ್ನು ನೋಡಿಕೊಂಡು ನೀವು ಒಂದು ಸ್ವಲ್ಪ ಪಾಸಿಟಿವ್ ಆಗಿ ಪ್ಲ್ಯಾನ್ ಮಾಡೋದು ಒಳ್ಳೆಯದು. ಜೊತೆಗೆ ಅತೀವವಾಗಿ ಯಾರನ್ನು ನಂಬಕ್ಕೆ ಹೋಗಬೇಡಿ. ಯಾಕಂದರೆ ಮೋಸ ಹೋಗೋದೇ ತುಂಬ ನಂಬಿಕೆಯಿಂದ. ಅದು ಅತೀತವಾಗಿ ಯಾರನ್ನು ನಂಬಲಿಕ್ಕೆ ಹೋಗ್ಬೇಡಿ. ಅದು ಹಂಗೆ ನಂಬಿದ್ರೆ ಜೀವನದಲ್ಲಿ ಅಸುಖಿ ಆಗಿಬಿಡ್ತೀರಾ. ಆ ಥರ ಆಗೋದು ಬೇಡ. ಜೊತೆಗೆ ಅದೃಷ್ಟಗಳು ನಿಮ್ಮನ್ನು ಹುಡ್ಕೊಂಬರುತ್ತೆ. ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅದು ಭಾಳ ಮುಖ್ಯ. ಅದರಿಂದ ನಿಮಗೆ ಅನುಕೂಲ ಆಗುತ್ತೆ. ಮತ್ತು ಯಾರ್ಯಾರು ಅಧಿಕಾರಿಗಳಿರ್ತಾರೆ, ಅಡ್ಮಿನಿಸ್ಟ್ರೇಷನ್ನು, ಈ ಥರ ವರ್ಗದವ್ರಿಗೆಲ್ಲ ತುಂಬ ಚೆನ್ನಾಗಿದೆ. ಆಪ್ತರಲ್ಲಿ ನಿಮಗೆ ಹೆಚ್ಚಿನ ಸಹಾಯ ಸಿಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ಅಭಿವೃದ್ಧಿನ ಹೊಂದಿ ಸುಖ ಅನ್ನುವಂಥದ್ದು ನಿಮಗೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಓವರಾಲ್ ನೋಡಿದಾಗ ಹೆಚ್ಚಿನ ಅಭಿವೃದ್ಧಿ ಅನ್ನುವಂಥದ್ದು ಧನುರಾಶಿಯವರಿಗೆ ಈ ತಿಂಗಳು ಕಾಡ್ತಾ ಇದೆ. ಅಂದರೆ ಪಾಸಿಟಿವ್ ಆಗಿ ಕಾಡ್ತಾ ಇದೆ, ನೆಗೆಟಿವ್ ಆಗಿ ಯಾವುದೂ ಕಾಡ್ತಾ ಇಲ್ಲ. ಹಾಗಾಗಿ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಯಾವುದಕ್ಕೂ ಶನಿ ಪ್ರಭಾವ ನಿಮ್ಗೆ ಕಮ್ಮಿ ಪರ್ಸೆಂಟೇಜ್ ಅಂದರೂ ಕೂಡ ಶನಿ ನಿಮ್ಮ ಜಾತಕದಲ್ಲಿ ಎಲ್ಲಿದ್ದಾರೆ, ಅವ್ರು ನಿಮಗೆ ಪಾಸಿಟಿವ್ ಆಗಿದ್ದಾರಾ, ನೆಗೆಟಿವ್ ಆಗಿದ್ದಾರಾ, ಬಿಲೋ 50% ಇದ್ದಾರಾ, ಮೋರ್ ದೆನ್ 50% ಇದ್ದಾರಾ, ಅದನ್ನು ನೀವು ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ನಿಮ್ಮ ಮೂಲ ಜಾತಕ, ಜನ್ಮ ಜಾತಕವನ್ನು ಅವರಿಗೆ ತೋರಿಸಿ ಆ ಬೇಕಾದ ಸರಳ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಮತ್ತಷ್ಟು ಶನಿಯಿಂದ ಬರಬಹುದಾದಂಥ ನೆಗೆಟಿವ್ಸ್ ಎಲ್ಲ ದೂರವಾಗಿ ಪಾಸಿಟಿವ್ ಆಗಿ ಇಂಪ್ಲಿಮೆಂಟ್ ಆಗಿ ಸುಖ ಅನ್ನುವಂಥದ್ದು ನಿಮಗೆ ಸಮೃದ್ಧಿಯಾಗಿ ಸಿಗುತ್ತೆ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ನಮ್ಮ ಬೇಗ ಆಗ್ತಾ ಇದ್ದೀನಿ ವಿಡಿಯೋ. ಮಾರ್ಚ್ ತಿಂಗಳಲ್ಲಿ, ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಳ್ತಾ ಇದ್ದೀನಿ. ಯಾರಾದರೂ ಮಾರ್ಚ್ 29ನೇ ತಾರೀಕು ಒಳಗಡೆ ಈ ವಿಡಿಯೋ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಮಿಸ್ ಮಾಡಿದೆ ಶನೈಶ್ಚರ ಮಹಾಯಾಗಕ್ಕೆ ನೀವು ಬನ್ನಿ. ಅದು ಅತ್ತಿಬೆಲೆ ಚಂದಾಪುರ ಮಧ್ಯದಲ್ಲಿ ಮಂಚನಹಳ್ಳಿ ಗ್ರಾಮದಲ್ಲಿ ನಡೀತಾ ಇದೆ. ಸಪರಿವಾರ ಕುಟುಂಬ ಸಮೇತವಾಗಿ ನೀವು ಬಂದು ಅಲ್ಲಿ ಪೂಜೆಯಲ್ಲಿ ಪಾಲ್ಗೊಂಡು ಸೇವೆಯನ್ನು ಮಾಡಿ. ಭಗವಂತನ ಸೇವೆ ಅಂತಂದರೆ ನೀವು ಹಣ ಹಾಕಲೇಬೇಕು ಅಂತೇನಿಲ್ಲ. ನೇರವಾಗಿ ಬಂದು ನೀವು ಪೂಜೆ ಮಾಡಿ, ಅಲ್ಲೇ ಟಿಫನ್ನು ಊಟ ಎಲ್ಲ ಇರುತ್ತೆ, ಪ್ರಸಾದವನ್ನು ಸ್ವೀಕಾರ ಮಾಡಿ ದೇವ್ರಿಗೊಂದು ನಮಸ್ಕಾರ ಮಾಡೋದು ಭಾಳ ಉತ್ತಮ. ಅಂದರೆ ಯಾರಾದರೂ ಕುದುರೆಲಾಳ ಪ್ರಸಾದ ಬೇಕು, ಮಂತ್ರಾಕ್ಷತೆ ಪ್ರಸಾದ ಬೇಕು ಅನ್ನೋರು ನಿತ್ಯಸೌಭಾಗ್ಯ.in ಅನ್ನುವಂಥ ವೆಬ್ಸೈಟ್ಗೆ ಲಾಗಿನ್ ಆಗಿ ಅದರಲ್ಲಿ ನಿಮಗೆ ಒಂದು ಫಾರ್ಮ್ ಕಾಣುತ್ತೆ. ಅದರಲ್ಲಿ ಡೀಟೇಲ್ಸ್ ಎಲ್ಲ ಫಾರ್ಮ್ ಫಿಲಪ್ ಮಾಡಿ ₹431 ಸ್ಕ್ಯಾನರ್ನ ಪೇ ಮಾಡಿ ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಪೂಜೆ ಆಗಿ ನಿಮ್ಮ ಹೆಸರು ಸಂಕಲ್ಪ ಆಗಿ ಪ್ರಸಾದ ಮನೆಗೆ ಬರುತ್ತೆ. ಪೂಜೆಗೆ ನೀವು ಕೊಡಲಿಲ್ಲ ಅಂದರೂ ಬರಬಹುದು. ಅದು ಭಾಳ ಮುಖ್ಯ. ನೋಡಿದ್ರಲ್ಲ, ವಿಶೇಷವಾದಂಥ ಯಾಗದಲ್ಲಿ ನೀವು ಪಾಲ್ಗೊಳ್ಳಿ. ಭಗವಂತನ ಆಶೀರ್ವಾದ ನಿಮ್ಗೆ ಸಿಗಲಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.